ನಮಸ್ಕಾರ, ನಿಮ್ಮೆಲ್ಲರಿಗೂ ನಮ್ಮ ಸ್ಟುಡಿಯೋಸ್ಗೆ ಸುಸ್ವಾಗತ. ಈ ದಿನ ನಾನು ಹೆಮ್ಮರ್ಗಾಲ ಎಂಬ ಗ್ರಾಮದಲ್ಲಿರುವ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸ್ವಾಮಿಯನ್ನ ಹುಚ್ಚು ಗೋಪಾಲ ಅಂತ ಕೂಡ ಕರೀತಾರೆ. ಈ ಗ್ರಾಮ ಇರೋದು ಮೈಸೂರು ಜಿಲ್ಲೆ ನಂಜನಗೂಡಿನಲ್ಲಿ. ನಂಜನಗೂಡಿಂದ 14 ಕಿಲೋಮೀಟರ್ ಆಗುತ್ತೆ. ನಂಜನಗೂಡಿನಿಂದ ಚಾಮರಾಜನಗರ ಜಿಲ್ಲೆ ಹೋಗೋ ಮಾರ್ಗದ ಮಧ್ಯ ಬಂಧನವಾಳು ಎಂಬ ಗ್ರಾಮ ಸಿಗುತ್ತೆ. ಅದರಿಂದ ಮುಂದೆ ಶ್ರೀ ಕೌಂಡಿನ್ಯ ಮಹರ್ಷಿ ಕ್ಷೇತ್ರ ಶ್ರೀ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯ ಹೆಮ್ಮರ್ಗಾಲ ಎಂಬ ದೊಡ್ಡದಾದ ಆರ್ಚ್ ಬರುತ್ತೆ. ಅದರಿಂದ ಮುಂದೆ 4-5 ಕಿಲೋಮೀಟರ್ ಕ್ರಮಿಸಿದ್ರೆ ಈ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಕೌಂಡಿನ್ಯರು ತಪಸ್ಸು ಮಾಡಿದ ಕಾರಣ ಶ್ರೀ ಕೌಂಡಿನ್ಯ ಮಹರ್ಷಿ ಕ್ಷೇತ್ರ ಎಂಬ ಹೆಸರು ಬಂದಿದೆ. ದ್ವಾಪರ ಯುಗದಲ್ಲಿ ಈ ಊರಿಗೆ ಹೇಮಪುರಿ ಎಂದು ಹೆಸರಿದ್ದು, ಅಲ್ಲಿ ಒಬ್ಬ ರಾಕ್ಷಸ ಕೌಂಡಿನ್ಯರ ತಪಸ್ಸನ್ನು ಭಂಗ ಮಾಡಲು ತೊಂದರೆ ಕೊಡ್ತಿದ್ದಂತೆ. ಅಲ್ಲದೆ ಜನರಿಗೂ ಕೂಡ ತೊಂದರೆ ಮಾಡುತ್ತಿದ್ದನಂತೆ. ಆವಾಗ ಕೌಂಡಿನ್ಯರು ಜನರ ರಕ್ಷಣೆ ಮಾಡುವುದಕ್ಕೆ ಭಗವಾನ್ ವಿಷ್ಣುವನ್ನು ಪ್ರಾರ್ಥನೆ ಮಾಡಿದಾಗ ವಿಷ್ಣು ನರಸಿಂಹನ ಅವತಾರದಲ್ಲಿ ಬಂದು ರಾಕ್ಷಸನನ್ನು ಸಂಹಾರ ಮಾಡ್ತಾನಂತೆ. ಆ ಸಮಯದಲ್ಲಿ ರಾಕ್ಷಸನ ದೊಡ್ಡ ಮರದಂಥ ಕಾಲು ಮುರಿದು ಬಿದ್ದರಿಂದ ಈ ಊರಿಗೆ ಹೆಮ್ಮರ್ಗಾಲ ಎಂಬ ಹೆಸರು ಬಂದಿದೆ. ರಾಕ್ಷಸನ ವಧೆ ಮಾಡಿದ ಸಮಯದಲ್ಲಿ ಜನರ ರಕ್ಷಣೆಗೆಂದು ನರಸಿಂಹಸ್ವಾಮಿ ಒಂದು ದಂಡವನ್ನು ಕೊಟ್ಟಿದ್ದು, ಇದನ್ನು ನರಸಿಂಹ ದಂಡ ಎಂದು ಹೇಳುತ್ತಾರೆ. ಮಹರ್ಷಿಗಳು ಮೋಕ್ಷ ಪಡೆಯುವ ಸಮಯದಲ್ಲಿ ತಮ್ಮ ಎಲ್ಲ ಶಕ್ತಿಯನ್ನು ಅದಕ್ಕೆ ವರ್ಗಾಯಿಸಿದ್ರಂತೆ. ಆದ್ದರಿಂದ ಪ್ರತಿ ಶನಿವಾರ ಹಾಗೂ ಭಾನುವಾರದಂದು ಈ ದಂಡವನ್ನು ಭಕ್ತರ ತಲೆಯ ಮೇಲಿಟ್ಟು ಒಳ್ಳೆಯದಾಗಲಿ ಎಂದು ಆಶಿಸುತ್ತಾರೆ. ಮುಖ್ಯವಾಗಿ ಇಲ್ಲಿ ಕೌಂಡಿನ್ಯ ಮಹರ್ಷಿಗಳು ಪ್ರತಿಷ್ಠಾಪಿಸಿದ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯವಿದೆ. ಈ ದೇವಾಲಯದ ಸುತ್ತ ಮನೆಗಳಿದ್ದು ಮುಂದೆ ಮಂಗಳೂರು ಹಂಚಿನ ಸೂರಿದೆ. ತಕ್ಷಣಕ್ಕೆ ಇಲ್ಲಿ ದೇವಸ್ಥಾನ ಇದೆಯಾ ಅಂತ ಅನಿಸುತ್ತೆ. ಆದರೆ ಒಳಗಡೆ ಹೋಗ್ತಿದ್ದ ಹಾಗೆ ಹೊಯ್ಸಳ ಹಾಗೂ ಚೋಳ ರಾಜರಿಂದ ಸುಂದರವಾಗಿ ನಿರ್ಮಾಣಗೊಂಡ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಾಲಯವನ್ನು ನೋಡ್ಬೋದು. ಇಲ್ಲಿಗೆ ಹೆಚ್ಚಿನ ಭಕ್ತಾದಿಗಳು ಮಕ್ಕಳಿಲ್ಲದವರು ಬರ್ತಾರೆ. ಇಲ್ಲಿ ಬಂದು ದೇವರಲ್ಲಿ ಭಕ್ತಿಯಿಂದ ಸಂಕಲ್ಪ ಮಾಡ್ಕೊಂಡ್ಮೇಲೆ ಹಲವಾರು ಭಕ್ತಾದಿಗಳಿಗೆ ಸಂತಾನ ಪ್ರಾಪ್ತಿಯಾಗಿದೆ. ಭಕ್ತಾದಿಗಳು ಹರಕೆ ಹೊತ್ತು ಮಕ್ಕಳಾದ ಬಳಿಕ ಬೆಳ್ಳಿ ತೊಟ್ಟಿಲನ್ನು ದೇವರಿಗೆ ಅರ್ಪಿಸುವುದು ಇಲ್ಲಿ ವಾಡಿಕೆ ಇದೆ. ಹಾಗೆ ನೋಡಬಹುದು. ಹಿಂದೆ ಈ ಪ್ರದೇಶವನ್ನು ಆಳುತ್ತಿದ್ದ ಚೋಳ ಮಹಾರಾಜರ ಪಟ್ಟದ ರಾಣಿಗೆ ಬರೀ ಹೆಣ್ಮಕ್ಳೇ ಆಗ್ತಿತ್ತಂತೆ. ಆಗ ವೇಣುಗೋಪಾಲ ಸ್ವಾಮಿಯನ್ನು ತನ್ನ 12ನೇ ಮಗುವಾದರೂ ಗಂಡು ಸಂತಾನವಾಗಬೇಕು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡಾಗ ಮತ್ತೆ ಹೆಣ್ಣು ಮಗುವೇ ಆಯ್ತಂತೆ. ಆ ಹೆಣ್ಣು ಮಗುವನ್ನು ದೇವರ ಪಾದದ ಬಳಿ ಇಟ್ಟು, ಏನಪ್ಪ, ನಾನು ಇಷ್ಟೆಲ್ಲ ಸೇವೆ ಮಾಡಿದ್ರೂ ಕೂಡ ನನಗೆ ಮತ್ತೆ ನೀನು ಹೆಣ್ಣು ಮಗುವನ್ನೇ ಪ್ರಾಪ್ತಿ ಮಾಡಿದ್ಯಾ ಎಂದು ಕೇಳಿಕೊಂಡಾಗ ಬೆಳಗ್ಗೆ ಆಗುವಷ್ಟರಲ್ಲಿ ಹೆಣ್ಣು ಮಗು ಗಂಡು ಮಗುವಾಗಿ ಪರಿವರ್ತನೆ ಆಯ್ತಂತೆ. ಈ ಪವಾಡವನ್ನು ಕಂಡು, ಏನಪ್ಪ, ಹೆಣ್ಣು ಮಗುವನ್ನು ಕರುಣಿಸುವವನು ನೀನೇ, ಅದನ್ನು ಗಂಡು ಮಗುವನ್ನಾಗಿ ಪರಿವರ್ತಿಸುವವನು ನೀನೇ, ಹುಚ್ಚು ಗೋಪಾಲನಪ್ಪ ಎಂದು ಉದ್ಗರಿಸಿದರಂತೆ. ಅಂದಿನಿಂದ ಈ ದೇವರನ್ನು ಹುಚ್ಚು ಗೋಪಾಲ ಎಂದು ಕೂಡ ಕರೆಯುತ್ತಾರೆ. ದೇವಸ್ಥಾನದ ಹಿಂಬದಿಯಲ್ಲಿ ನಾವು ಸುಬ್ರಹ್ಮಣ್ಯ ಸ್ವಾಮಿ ಸನ್ನಿಧಿಯನ್ನು ಕಾಣಬಹುದು. ಚೋಳರಾಜರು ವೇಣುಗೋಪಾಲ ಸ್ವಾಮಿಯ ದರ್ಶನಕ್ಕಾಗಿ ಬರಬೇಕಾದ್ರೆ ಪ್ರತಿದಿನ ಒಂದು ದೊಡ್ಡದಾದ ಸರ್ಪ ಕಾಣಿಸ್ಕೊಳ್ತಿತ್ತಂತೆ. ಏನಕ್ಕೆ ಇದು ಹೀಗೆ ಕಾಣಿಸ್ಕೋತಾ ಇದೆ ಅಂತ ಸುಮ್ಮನೆ ಏನು ಮಾಡದೆ ಹೊರಟೋಗ್ತಿದ್ರಂತೆ. ಒಂದ್ಸರಿ ಕನ್ಸಲ್ಲಿ ಬಂದು, ನನ್ನ ನಾಲ್ಗೆಗೆ ಮುಳ್ಳು ಚುಚ್ಚಿದೆ, ಅದನ್ನು ದಯವಿಟ್ಟು ತೆಗೀರಿ, ಅದನ್ನು ತೆಗೆದ್ರೆ ನಿಮ್ಮ ವಂಶವನ್ನು ಹಾಗೂ ಈ ಊರಿನ ಜನರನ್ನು ನಾನು ಸದಾ ರಕ್ಷಣೆ ಮಾಡ್ತಾ ಇರ್ತೀನಿ, ದೇವಸ್ಥಾನದಲ್ಲೇ ನಾನು ನೆಲೆಸ್ತೇನೆ ಅಂತ ಹೇಳ್ತಂತೆ. ಹಾಗಾಗಿ ಈ ಸನ್ನಿಧಿಗೆ ಬಂದರೆ ಯಾವುದೇ ಸರ್ಪದೋಷಗಳಿದ್ರೂ ನಿವಾರಣೆ ಆಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಬಂದು ಒಂದಲ್ಲ ನೂರಲ್ಲ ಸಾವಿರಾರು ಭಕ್ತಾದಿಗಳು ಮಕ್ಕಳ ಭಾಗ್ಯನ ಕಂಡಿದ್ದಾರೆ. ಈ ದೇವಸ್ಥಾನದಲ್ಲಿ ಭಕ್ತಾದಿಗಳು ದೇವರಿಗೆ ಪ್ರಿಯವಾದ ತುಪ್ಪ ಅವಲಕ್ಕಿಯನ್ನು ಕೊಡುವುದು ನಾವು ಕಾಣಬಹುದು. ಇಲ್ಲಿ ಕೊಳಲನೂದುವ ವೇಣುಗೋಪಾಲನಲ್ಲದೆ ರುಕ್ಮಿಣಿ ಹಾಗೂ ಸತ್ಯಭಾಮಿಯರ ಮೂರ್ತಿಯನ್ನು ನೋಡಬಹುದು. ನೀವು ಕೂಡ ಒಮ್ಮೆ ಈ ಪುಣ್ಯಕ್ಷೇತ್ರಕ್ಕೆ ಭೇಟಿ ಕೊಟ್ಟು ದೇವರ ಕೃಪೆಯನ್ನು ಪಡೆದುಕೊಳ್ಳಿ.